ಜೂನ್ 4, 2026ಕ್ಕೆ ರಿಲೀಸ್ ಆಗಬೇಕಾಗಿದ್ದ ರಾಕಿಂಗ್ ಸ್ಟಾರ್ ಯಶ್ ಅವರ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ಅಂದು ರಿಲೀಸ್ ಆಗ್ತಿಲ್ಲ. ಡೇಟ್ ಮತ್ತೆ ಚೇಂಜ್ ಆಗಿದೆ. ಏನಾಯ್ತು? ಶೂಟಿಂಗ್ ನಿಂತು ಹೋಯ್ತಾ? ಸಿನಿಮಾ ತಡವಾಗ್ತಿದೆಯಾ ಅಂತ ಗಾಬರಿ ಆಗಬೇಡಿ. ಯಾಕಂದರೆ ಟಾಕ್ಸಿಕ್ ಪೋಸ್ಟ್ಪೋನ್ ಆಗಿರೋದು ಬೇಸರದ ವಿಚಾರ ಅಲ್ವೇ ಅಲ್ಲ. ಬದಲಾಗಿ ಇಡೀ ಕನ್ನಡ ಚಿತ್ರರಂಗವೇ ಅಷ್ಟೇ ಯಾಕೆ ಇಡೀ ಭಾರತೀಯ ಚಿತ್ರರಂಗವೇ ಹೆಮ್ಮೆ ಪಡುವಂತಹ ಒಂದು ಬೃಹತ್ ಬೆಳವಣಿಗೆ. ಇವತ್ತಿನ ವಿಡಿಯೋದಲ್ಲಿ ಟಾಕ್ಸಿಕ್ ಚಿತ್ರದ ರಿಲೀಸ್ ಡೇಟ್ ಯಾಕಿಷ್ಟು ಬಾರಿ ಬದಲಾಯಿತು, ಹಾಲಿವುಡ್ ಸಿನಿಮಾ ಕಾನ್ನಲ್ಲಿ ಆ 9 ನಿಮಿಷದ ವಿಡಿಯೋದಲ್ಲಿ ಆಗಿದ್ದೇನು ಮತ್ತು ಟಾಕ್ಸಿಕ್ ಸುತ್ತಮುತ್ತ ಹರಿದಾಡ್ತಿರುವ ಆ ಬಿಸಿ ಬಿಸಿ ರೂಮರ್ಸ್ ಏನು ಅನ್ನೋದನ್ನು ಕಂಪ್ಲೀಟ್ ಆಗಿ ಡಿಕೋಡ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ರಿಲೀಸ್ ಡೇಟ್ ವಿಚಾರಕ್ಕೆ ಬರೋಣ. ಟಾಕ್ಸಿಕ್ ಅನೌನ್ಸ್ ಆದಾಗಿನಿಂದಲೂ ಇದರ ರಿಲೀಸ್ ಡೇಟ್ ಒಂದು ದೊಡ್ಡ ಕುತೂಹಲ. ಮೊದಲನೇ ಡೇಟ್ ಸಿನಿಮಾ ಅನೌನ್ಸ್ ಆದಾಗ ಏಪ್ರಿಲ್ 10, 2025ಕ್ಕೆ ಸಿನಿಮಾ ರಿಲೀಸ್ ಅಂತ ಹೇಳಲಾಗಿತ್ತು. ಆದರೆ ಪ್ರೀ ಪ್ರೊಡಕ್ಷನ್ ಮತ್ತು ಸ್ಕೇಲ್ ದೊಡ್ಡದಾದ ಕಾರಣ ಅದು ಮುಂದಕ್ಕೆ ಹೋಯಿತು. ಎರಡನೇ ಡೇಟ್ ತದನಂತರ ಜೂನ್ 4, 2026ಕ್ಕೆ ಸಿನಿಮಾ ಪಕ್ಕಾ ರಿಲೀಸ್ ಆಗುತ್ತೆ. KVN ಪ್ರೊಡಕ್ಷನ್ ಮತ್ತು ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಭರ್ಜರಿ ತಯಾರಿ ಮಾಡ್ತಿದ್ದಾರೆ ಅಂತ ಸುದ್ದಿ ಬಂತು. ಅಭಿಮಾನಿಗಳು ಕ್ಯಾಲೆಂಡರ್ನಲ್ಲಿ ಈ ಡೇಟ್ ಮಾರ್ಕ್ ಮಾಡಿದ್ರು. ಈಗ ಮೂರನೇ ಅಪ್ಡೇಟ್. ಜೂನ್ 4, 2026ಕ್ಕೂ ಸಿನಿಮಾ ಬರ್ತಿಲ್ಲ. ಅನಿರ್ದಿಷ್ಟಾವಧಿಗೆ ರಿಲೀಸ್ ಮುಂದೂಡಲಾಗಿದೆ. ಯಾಕೆ ಈ ಥರ ಪದೇ ಪದೇ ಡೇಟ್ ಚೇಂಜ್ ಆಗ್ತಾ ಇದೆ? ಯಶ್ ಅವರು ಸುಮ್ಮನೆ ಡೇಟ್ ಚೇಂಜ್ ಮಾಡುವವರಂತೂ ಅಲ್ವೇ ಅಲ್ಲ. ಇದರ ಹಿಂದೆ ಒಂದು ಮಾಸ್ಟರ್ ಪ್ಲ್ಯಾನ್ ಇದೆ. ಆ ಪ್ಲ್ಯಾನ್ನ ಅಸಲಿ ರಹಸ್ಯ ಅಡಗಿರೋದೇ ಅಮೇರಿಕಾದಲ್ಲಿ. ಹೌದು, ಅಸಲಿ ಆಟ ಶುರುವಾಗಿದ್ದೇ ಹಾಲಿವುಡ್ನಲ್ಲಿ. ಇತ್ತೀಚೆಗೆ ಹಾಲಿವುಡ್ನಲ್ಲಿ ನಡೆದ ಅತ್ಯಂತ ಪ್ರತಿಷ್ಠಿತ ಸಿನಿಮಾ ಕಾನ್ ಇವೆಂಟ್ನಲ್ಲಿ ಒಂದು ದೊಡ್ಡ ಮ್ಯಾಜಿಕ್ ನಡೆದಿದೆ. ಪ್ರಪಂಚದಾದ್ಯಂತ ಇರುವ ಬೃಹತ್ ಸಿನಿಮಾ ವಿತರಕರು ಮತ್ತು ಇಂಡಸ್ಟ್ರಿಯ ದಿಗ್ಗಜರು ಸೇರುವ ಜಾಗ ಈ ಸಿನಿಮಾ ಕಾನ್. ಅಲ್ಲಿ ಟಾಕ್ಸಿಕ್ ಚಿತ್ರದ ಕೇವಲ 9 ನಿಮಿಷಗಳ ಒಂದು ಶೋ ರೀಲ್ ತುಣುಕನ್ನು ಪ್ರದರ್ಶನ ಮಾಡಲಾಗಿದೆ. ಆ 9 ನಿಮಿಷದ ವಿಡಿಯೋ ನೋಡಿದ ಇಂಟರ್ನ್ಯಾಷನಲ್ ಡಿಸ್ಟ್ರಿಬ್ಯೂಟರ್ಸ್ ಇದಾರಲ್ಲ, ಅಕ್ಷರಶಃ ದಂಗಾಗೋಗ್ಬಿಟ್ಟಿದ್ದಾರೆ. ಇದೇನು ಹಾಲಿವುಡ್ ಸ್ಟ್ಯಾಂಡರ್ಡ್ ಮೀರಿಸುವಂತಹ ಮೇಕಿಂಗ್ ಇದೆಯಲ್ಲ ಅಂತ ಬೆರಗಾಗೋಗ್ಬಿಟ್ಟಿದ್ದಾರೆ. ಅಲ್ಲಿ ಸಿಕ್ಕ ಭರ್ಜರಿ ರೆಸ್ಪಾನ್ಸ್ನಿಂದ ಕೇವಲ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ರಿಲೀಸ್ ಆಗಬೇಕಿದ್ದ ಸಿನಿಮಾ ಈಗ ಪ್ಯಾನ್ ವರ್ಲ್ಡ್ ಲೆವೆಲ್ಗೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿಕೊಂಡಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿತ್ರಕ್ಕೆ ಬೇಡಿಕೆ ವಿಪರೀತ ಹೆಚ್ಚಾಗಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಸ್ವತಃ ರಾಕಿಂಗ್ ಸ್ಟಾರ್ ಯಶ್ ಅವರೇ ಒಂದು ಅಧಿಕೃತ ಹೇಳಿಕೆ ಕೊಟ್ಟಿದ್ದಾರೆ. ಅವರ ಮಾತುಗಳಲ್ಲೇ ಹೇಳಬೇಕಂದ್ರೆ, ನಾವು ಕೆಲವು ಸಿನಿಮಾಗಳನ್ನು ಮಾಡುತ್ತೇವೆ, ಆದರೆ ಮತ್ತೆ ಕೆಲವು ಸಿನಿಮಾಗಳು ನಾವು ಚಿತ್ರರಂಗವನ್ನು ಏಕೆ ಇಷ್ಟಪಟ್ಟೆವು ಎಂಬುದನ್ನು ನೆನಪಿಸುತ್ತವೆ. ಟಾಕ್ಸಿಕ್ ಅಂತಹ ಒಂದು ಪಯಣ. ಟಾಕ್ಸಿಕ್ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಆದರೆ ಸಿನಿಮಾ ಕಾನ್ನಲ್ಲಿ ಸಿಕ್ಕ ಅಭೂತಪೂರ್ವ ಜಾಗತಿಕ ಪ್ರತಿಕ್ರಿಯೆಯು ಈ ಚಿತ್ರ ವಿಶ್ವದಾದ್ಯಂತ ತನ್ನ ಪೂರ್ಣ ಸಾಮರ್ಥ್ಯದೊಂದಿಗೆ ತಲುಪಬೇಕು ಎಂಬ ನಂಬಿಕೆಯನ್ನು ಬಲಪಡಿಸಿದೆ. ಸೊ ಸಿನಿಮಾ ಶೂಟಿಂಗ್ ಮುಗಿದು ರೆಡಿಯಾಗಿದೆ. ಆದರೆ ಇಂಟರ್ನ್ಯಾಷನಲ್ ಸಿನಿಮಾ ವಿತರಣಾ ಸಂಸ್ಥೆಗಳೊಂದಿಗಿನ ಸಹಭಾಗಿತ್ವದ ಕೆಲಸಗಳು ನಡೀತಾ ಇದೆ. ಜಾಗತಿಕ ಮಾರುಕಟ್ಟೆಗೆ ಪೂರಕವಾದ ಒಂದೇ ಒಂದು ಬಿಗ್ ರಿಲೀಸ್ ಡೇಟ್ಗಾಗಿ ಕಾಯಲಾಗ್ತಾ ಇದೆ. ಈಗ ಅಸಲಿ ವಿಚಾರಕ್ಕೆ ಬರೋಣ. ಟಾಕ್ಸಿಕ್ ಸುತ್ತಮುತ್ತ ಇರೋ ಆ ಬಿಸಿ ಬಿಸಿ ಕುತೂಹಲ ಮತ್ತು ರೂಮರ್ಸ್ ಏನು? 1. ಆ 9 ನಿಮಿಷದ ವಿಡಿಯೋದಲ್ಲಿ ಏನಿತ್ತು? ಸಿನಿಮಾ ಕಾನ್ನಲ್ಲಿ ಪ್ರದರ್ಶನಗೊಂಡ ಆ 9 ನಿಮಿಷದ ವಿಡಿಯೋದಲ್ಲಿ ಯಶ್ ಅವರ ಲುಕ್, ಆಕ್ಷನ್ ಸೀಕ್ವೆನ್ಸ್ ಮತ್ತು ಹಾಲಿವುಡ್ ರೇಂಜಿನ VFX ಇತ್ತು ಅಂತ ಹೇಳಲಾಗ್ತಾ ಇದೆ. ಇದು ಒಂದು ಡ್ರಗ್ ಮಾಫಿಯಾ ಅಥವಾ ಗ್ಯಾಂಗ್ಸ್ಟರ್ ಜಗತ್ತಿನ ಕಥೆ ಅನ್ನೋದು ಕನ್ಫರ್ಮ್ ಆದಂತಿದೆ. ಆದರೆ ಮೇಕಿಂಗ್ ಸ್ಟೈಲ್ ಪ್ರಪಂಚದ ಯಾವುದೇ ಮೂಲೆಯ ಪ್ರೇಕ್ಷಕನಿಗೂ ಕನೆಕ್ಟ್ ಆಗುವಂತಿದೆ. ನಂಬರ್ 2, ಹಾಲಿವುಡ್ ನಟರ ಎಂಟ್ರಿ ಆಗುತ್ತಾ? ಸಿನಿಮಾವನ್ನು ಗ್ಲೋಬಲ್ ಮಟ್ಟದಲ್ಲಿ ರಿಲೀಸ್ ಮಾಡ್ತಾರೆ ಅಂದರೆ ಕೇವಲ ಡಬ್ಬಿಂಗ್ ಮಾಡಿದ್ರೆ ಸಾಲದು. ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿಯೂ ಮಾರ್ಕೆಟ್ ಹಿಡಿಯಲು ಹಾಲಿವುಡ್ನ ಕೆಲವು ಪ್ರಖ್ಯಾತ ನಟರು ಅಥವಾ ತಂತ್ರಜ್ಞರು ಈ ಪ್ರಾಜೆಕ್ಟ್ನಲ್ಲಿ ಕೈ ಜೋಡಿಸಿರುವ ಸಾಧ್ಯತೆ ದಟ್ಟವಾಗಿದೆ. ಪಾಯಿಂಟ್ 3, ಟಾಕ್ಸಿಕ್ ವರ್ಸಸ್ KGF 2 ಭಾರತದ ಬಾಕ್ಸ್ ಆಫೀಸ್ ಧೂಳಿಪಟ ಮಾಡಿತ್ತು. ಆದರೆ ಟಾಕ್ಸಿಕ್ ಕೇವಲ ಭಾರತದ ಬಾಕ್ಸ್ ಆಫೀಸ್ ಅಲ್ಲ, ಗ್ಲೋಬಲ್ ಬಾಕ್ಸ್ ಆಫೀಸ್ ಟಾರ್ಗೆಟನ್ನು ಮಾಡಿದೆ.
KVN ಪ್ರೊಡಕ್ಷನ್ಸ್ ಯಾವುದೇ ಕಾಂಪ್ರಮೈಸ್ ಇಲ್ಲದೆ 100 ಕೋಟಿ ಸುರಿದು ಈ ದೃಶ್ಯ ಕಾವ್ಯವನ್ನು ನಿರ್ಮಿಸ್ತಾ ಇದೆ. ಇದು KGF ಗಿಂತ 10 ಪಟ್ಟು ದೊಡ್ಡ ಸ್ಕೇಲ್ನಲ್ಲಿ ಮೂಡ್ ಬರ್ತಾ ಇದೆ ಅನ್ನೋದೇ ಸದ್ಯದ ಹಾಟ್ ನ್ಯೂಸ್. ಯಶ್ ಹೇಳಿದ ಹಾಗೆ ಆ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ನಿಜಕ್ಕೂ ದೊಡ್ಡ ಮಟ್ಟದಲ್ಲಿ ಸಿದ್ಧವಾಗ್ತಾ ಇದೆ. ನಮಗೆ ಜೂನ್ 4ಕ್ಕೆ ಸಿನಿಮಾ ಬರ್ತಿಲ್ಲ ಅನ್ನೋ ಬೇಸರ ಒಂದೆಡೆಯಾದರೆ, ನಮ್ಮ ಕನ್ನಡದ ಸಿನಿಮಾ ಇಡೀ ಪ್ರಪಂಚದಾದ್ಯಂತ ಹಾಲಿವುಡ್ ಸಿನಿಮಾಗಳ ರೇಂಜ್ಗೆ ರಿಲೀಸ್ ಆಗ್ತಾ ಇದೆ ಅನ್ನೋದು ರೋಮಾಂಚನಕಾರಿ ವಿಚಾರ. ಹೊಸ ರಿಲೀಸ್ ಡೇಟ್ ಶೀಘ್ರದಲ್ಲಿ ಅಧಿಕೃತವಾಗಿ ಹೊರಬೀಳಲಿದೆ. ಪ್ರಪಂಚದ ನಾನಾ ಭಾಷೆಗಳಲ್ಲಿ ಅತಿ ದೊಡ್ಡ ಸ್ಕ್ರೀನ್ಗಳಲ್ಲಿ ಟಾಕ್ಸಿಕ್ ಅಬ್ಬರಿಸೋದಂತೂ ಗ್ಯಾರಂಟಿ. ಈ ಗ್ಲೋಬಲ್ ರಿಲೀಸ್ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಟಾಕ್ಸಿಕ್ ಹೊಸ ಡೇಟ್ ಯಾವಾಗ ಇರಬಹುದು? ನೀವೇನಾದರೂ ಗೆಸ್ ಮಾಡಿದ್ರೆ ಕಮೆಂಟ್ ಮಾಡಿ.